ಇವತ್ತು ಬೆಂಗಳೂರಿನ ವಕೀಲರ ಸಂಘದವರು ವಾರ್ಷಿಕ ದಿನಾಚರಣೆಯನ್ನು ಕೂಡ ಆಚರಣೆ ಮಾಡ್ತಾ ಇದ್ದಾರೆ. ಜೊತೆಗೆ ಅಭಿನಂದನಾ ಸಮಾರಂಭವನ್ನು ಕೂಡ ಏರ್ಪಾಡು ಮಾಡಿಕೊಂಡಿದ್ದೀವಿ. ನಾನು ಬೆಂಗಳೂರಿನ ಎಲ್ಲ ಸಂಘದ ಸದಸ್ಯರು ವಕೀಲರುಗಳಿಗೆ ಶುಭವನ್ನು ಹಾರೈಸಲಿಕ್ಕೆ ಬಯಸ್ತಾ ಇದ್ದೇನೆ. ನಾಳೆಯಿಂದ ರಜಾ ನಿಮಗೆ ಪ್ರಾರಂಭ ಆಗ್ತಾ ಇದೆ. ನಾಳಿಂದ 2ನೇ ತಾರೀಕಿನಿಂದ ಅಭಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಿ ದ ಬಾಸ್. ರಜಾ ಪ್ರಾರಂಭ ಆಗ್ತಾ ಇದೆ. ಈ ರಜಾ ದಿನಗಳು ನಿಮ್ಮೆಲ್ಲರಿಗೂ ಕೂಡ ಸುಖಕರವಾಗಿರಲಿ ಅಂತೇಳಿ ಹಾರೈಸಲಿಕ್ಕೆ ಬಯಸ್ತಾ ಇದ್ದೇನೆ. ವಕೀಲರುಗಳು ಯಾವಾಗಲೂ ಕೂಡ ರಜಾ ಬಂದರೆ ಸಾಕು ಅಂತ ಕಾಯ್ತಾ ಇರ್ತಾರೆ. ಯಾಕಂದ್ರೆ ಪ್ರತಿನಿತ್ಯ ಅವರು ವಕೀಲಿ ವೃತ್ತಿನಲ್ಲಿ ತನ್ಮಯ ಆಗಿರ್ತಾರೆ. ಹಾಗಾಗಿ ರಜಾ ಬಂದರೆ ಸ್ವಲ್ಪ ದಿನ ಬಿಡುವು ಮಾಡ್ಕೊಂಡು ವಕೀಲಿ ವೃತ್ತಿಯಿಂದ ಮನೆಯ ಸದಸ್ಯರ ಜೊತೆಯಲ್ಲಿ ಕಾಲ ಕಳೀಲಿಕ್ಕೆ ಅಥವಾ ಹೊರಗಡೆ ಹೋಗಲಿಕ್ಕೆ ಅನುಕೂಲ ಆಗ್ತದೆ. ಹಾಗಾಗಿ ರಜಾ ಬಂದದ್ದು ಭಾಳ ಖುಷಿ ಕೊಡ್ತದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ನಿಮ್ಮೆಲ್ಲರಿಗೂ ಕೂಡ ಈ ರಜಾ ದಿನದ ರಜಾ ಸುಖಕರವಾಗಿರಲಿ ಅಂತೇಳಿ ಮತ್ತೊಮ್ಮೆ ಹಾರೈಸಿ, ನನಗೆ ವಿವೇಕ್ ರೆಡ್ಡಿಯವರು ಮತ್ತು ಪೊನ್ನಣ್ಣವರು ಒಂದು 2-3 ಸಾರಿ ಬಂದಿದ್ರು ನನ್ನ ಹತ್ರ. ಬಂದು ನಿಮಗೊಂದು ಅಭಿನಂದನೆ ಮಾಡಬೇಕು, ನಾವು ವಕೀಲರ ಸಂಘದವರು, ಬೆಂಗಳೂರಿನ ವಕೀಲರ ಸಂಘದವರು, ನೀವು ಬರಬೇಕು ಅಂತ ಹೇಳಿದ್ರು. ನನಗೆ ಸಮಯ ಅಭಾವದಿಂದ ಬರಲಿಕ್ಕಾಗಿರಲಿಲ್ಲ. ಕೊನೆಗೆ ಇವತ್ತು ಬರ್ತೇನೆ ಅಂತೇಳಿ ಒಪ್ಕೊಂಡಿದ್ದೆ. ಹಾಗಾಗಿ ನಿಮ್ಮ ಜೊತೆನೆಲ್ಲ ಕಾಲ ಕಳೀಲಿಕ್ಕೆ ಸ್ವಲ್ಪ ಸಮಯ ಅವಕಾಶ ಸಿಕ್ಕಿದೆ. ನನಗೆ ವಕೀಲರ ಸಂಘದಿಂದ ವಿವೇಕ್ ರೆಡ್ಡಿಯವರು ಮತ್ತು ಇತರ ಪದಾಧಿಕಾರಿಗಳು, ಪೊನ್ನಣ್ಣನೂ ಕೂಡ ಸೇರ್ಕೊಂಡು ನನಗೆ ಅಭಿನಂದನೆಯನ್ನು ಸಲ್ಲಿಸಿದ್ದೀರಿ. ಅದಕ್ಕಾಗಿ ವಿವೇಕ್ ರೆಡ್ಡಿಯವರಿಗೆ, ಇತರ ಪದಾಧಿಕಾರಿಗಳಿಗೆ ಮತ್ತು ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.